ಆಪ್ಕಿ ಅದಾಲತ್ನಲ್ಲಿ ಸೋನು ನಿಗಮ್ ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರನ್ನೂ ಗೇಲಿ ಮಾಡುತ್ತಾರೆಂಬುದು. ನೀವು ಯಾವಾಗೆಲ್ಲ ಸ್ಟೇಜಿಗೆ ಬರ್ತೀರಲ್ಲ ಯಾವುದೇ ಶೋನಲ್ಲಿ, ಎಲ್ಲಕ್ಕಿಂತ ಮೊದಲು ನೀವು ಉದಿತ್ ನಾರಾಯಣ್ ಅವರನ್ನ ತಮಾಷೆ ಮಾಡ್ತೀರಾ, ಕುಮಾರ್ ಸಾನು ಅವರನ್ನ ಗೇಲಿ ಮಾಡ್ತೀರಾ. ನೀವು ಯಾರನ್ನೂ ಬಿಡಲ್ಲ. ಈ ಆನ್ಸರ್ನ ನಾನು ನಿಮಗೆ ಕೊಡೋದಕ್ಕಿಂತ ಮುಂಚೆ ನಂದು ಒಂದು ಪ್ರಶ್ನೆ ಇದೆ. ನಿಮಗೆ ಅನ್ಸತ್ತಾ ಜಾನಿ ಲಿವರ್ ಸಾಬ್ ಅವರು ದಿಲೀಪ್ ಕುಮಾರ್ ಜಿ ಅವ್ರನ್ನ ಗೇಲಿ ಮಾಡಕ್ಕಾಗತ್ತೆ ಅಂತ? ಅಥವಾ ಅವರು ಜಾನಿ ವಾಕರ್ನ ಗೇಲಿ ಮಾಡಕ್ಕೆ ಸಾಧ್ಯ ಇದೆಯಾ? ಅಥವಾ ಅವರು ಮನೋಜ್ ಕುಮಾರ್ ಜಿ ಅವ್ರನ್ನ ಗೇಲಿ ಮಾಡಕ್ಕಾಗತ್ತಾ? ನನ್ನ ಪ್ರಕಾರ ಇಂಪರ್ಸನೇಷನ್, ಮಿಮಿಕ್ರಿ ಒಂದು ಕಲೆ. ಆಮೇಲೆ ನಿಮ್ಮಲ್ಲಿ ಏನೋ ಒಂದಿದೆ, ಅದಕ್ಕೆ ಅವಾಗ ಮಾತ್ರ, ಅಂದ್ರೆ ಅದಕ್ಕೆ ನಿಮ್ಮನ್ನ ಮಿಮಿಕ್ರಿ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಮಿಮಿಕ್ ಮಾಡೋದಕ್ಕೆ ಪಾಸಿಬಲ್ ಇಲ್ಲ. ಕೆಲವರದು ಬಿಹೇವಿಯರ್ ಎಷ್ಟು ವಿಭಿನ್ನವಾಗಿರುತ್ತೆ ಅಂತಂದ್ರೆ ತುಂಬಾ ಬೇರೆ ತರ ಇರುತ್ತೆ. ಅಂದ್ರೆ ಅವರ ಸ್ಟೈಲ್ನ ಹಿಡಿಯೋದು ತುಂಬಾ ಸುಲಭವಾಗಿರುತ್ತೆ. ಈಗ ನೀವು ಉದಿತ್ ಜಿ ಅವ್ರ ಬಗ್ಗೆ ಮಾತಾಡಿದ್ರಿ. ಇವಾಗ ಉದಿತ್ ಜಿ, ಶಾನುದಾ, ನಾನು ಇವ್ರುಗಳ ಮುಂದೆನೆ ಇವ್ರನ್ನ ಮಿಮಿಕ್ ಮಾಡ್ತೀನಿ ಅಂಡ್ ಇವ್ರು ಅದನ್ನ ಪೂರ್ತಿ ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಇದ್ರ ಹಿಂದೆ ಯಾವುದೇ ಒಂದು ಕೆಟ್ಟ ಇಂಟೆನ್ಷನ್ ಇಲ್ಲ. ಏನಿದೆ ಜಾಯಿನ್ ಆಗದೆ ಹೋದ್ರೆ? ಇಲ್ಲ, ಆ ತರ ಖಂಡಿತವಾಗ್ಲೂ ಇಲ್ಲ. ಅವ್ರಿಗೆ ಬೇಕು ನೋಡಿ, ಅವ್ರನ್ನ ಬೈಬೋದು, ಅವ್ರಿಗೆ ಖಂಡಿತವಾಗ್ಲೂ ಹಕ್ಕಿದೆ. ದೇಶದಲ್ಲಿ 500 ರೂಪಾಯಿ ಮತ್ತೆ 1000 ರೂಪಾಯಿ ನೋಟು ಬ್ಯಾನ್ ಆದಾಗ ಒಂದು ಹಾಡಿನ ಮೂಲಕ ನೀವು ಇದನ್ನ ಹೇಳ್ತೀರಾ, ಯಾರ್ಯಾರ ನೋಟು ಯಾರ್ಯಾರಿಗೆ ಎಷ್ಟು ನಷ್ಟ ಆಯ್ತು, ಯಾರು 2000ದ ನೋಟನ್ನ ಹುಡುಕ್ತಿದ್ರು, ನೀವು ಅದನ್ನ ನೋಡಿದೀರಾ ಅಂತ ಆಯ್ತು. ಓಕೆ, ಅದು ಜನರು ಕೂಡ ನೋಡ್ಬೇಕು ಅನ್ನೋ ಆಸೆ ಇದೆ ನನಗೆ. ಡಿಮಾನಿಟೈಸೇಷನ್ ಅಲ್ಲಿ ಅವ್ರು ನನಗೆ ಹೇಳಿದ್ರು, सोनू निगम वा मुझको क्या डर है रे, ATM के ऊपर मेरा तो घर है रे, तू आजा रे. ಸೊ ಇದು ಅವ್ರದ್ದು ಮಾಡಿದೆ ಸುಮ್ಮನೆ. ಆಮೇಲೆ ಕುಮಾರ್ ಸಾನು, ಹೋ ಹೋ ಆಹಾ ಏನ್ ಮಾಡಿಸ್ತಾ ಇದೀರ ಸರ್ ನನ್ನ ಹತ್ರ? ನಾನು ಏನ್ ಮಾಡ್ತಾ ಇದೀನಿ? ಓ किसी पे 2000 है कि नहीं, बताओ मेरे यार है कि नहीं, जिसने दिखाया मुझको, हाथों से छुआया मुझको, उसको खिलाऊंगा मैं मिष्ಟಿ ದೋಹಿ. ಆದ್ರೆ ಎಲ್ರಿಗಿಂತ ತುಂಬಾ ಚೆನ್ನಾಗಿದ್ದು ಕೈಲಾಶ್ ಖೇರ್. ಅವರು ಚೇಂಜ್ ಹುಡುಕ್ತಿದ್ರು. ಹಾ, ಚೇಂಜ್. छुट्टा छुट्टा ढूंढा मैंने कितना छुट्टा, पर मिल ना पाया. ओ ढूंढा ढूंढा मैंने ढूंढा बूटा बूटा, पर मिल ना पाया. फिर मैं किसी दुकानदार से करवा के लाया 4 नोट हाथों में, फिर भी छुट्टे न थे. मैं कहता रहा उधर के 500 के छुट्टे दे दे, 500 के छुट्टे. 500 के छुट्टे दे दे, कम भी हो तो चल जाए. ಅಂದರೆ 2015ನಲ್ಲಿ ರಾಧೇಮಾ ವಿಷಯದಲ್ಲಿ ಒಂದ್ಸಲ ಕಾಂಟ್ರವರ್ಸಿ ಆಗಿತ್ತು, ಈಗ ಆಸಾನ್ ವಿಷಯದಲ್ಲಿ ಆಗಿದೆ. ಸೊ ನಿಮಗೆ ಪಾಲಿಟಿಕ್ಸ್ಗೆ ಬರೋ ಮನ್ಸು ಯಾವತ್ತಾದ್ರೂ ಆಗಿದೆಯಾ, ಅಥವಾ ಇನ್ನು ಮುಂದಕ್ಕೆ ಅವಕಾಶ ಸಿಕ್ಕಿದ್ರೆ ಬರ್ತೀರಾ ಸರ್? ಒಳ್ಳೇದಾಯ್ತು ನೀವು ಈ ಪ್ರಶ್ನೆನ ಕೇಳಿದ್ದಿವಾಗ. ರಾಧೇಮಾ ಕಾಂಟ್ರವರ್ಸಿದು ಈ ವಿಷಯನೂ ಕ್ಲಿಯರ್ ಆಗೋದ್ರೆ ಒಳ್ಳೇದೇ ಅಲ್ವಾ? ಯಾಕಂದ್ರೆ ಆ ಟೈಮಲ್ಲಿ ಹಿಂದೂ ಅವ್ರು ನನ್ನ ಹಿಂದೆ ಬಿದ್ದಿದ್ರು. ನಿಮ್ಮ ಹಿಂದೆ ಯಾಕೆ ಬಿದ್ದಿದ್ರು ಅಂತಂದ್ರೆ ನೀವು ರಾಧೇಮಾ ಬೆಂಬಲಕ್ಕೆ ಹೇಳಿಕೆ ಕೊಟ್ಟಿದ್ರಿ. ದೇವಿ ಅವತಾರ ಅಂತ ನೀವು ಹೇಳಿದ್ರಿ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಮೊದಲನೇ ವಿಷಯ ಏನು ಅಂತಂದ್ರೆ, ಮೊದಲನೇ ವಿಷಯ ಕೇಳಿಸ್ಕೊಳ್ಳಿ. ರಾಧೇಮಾ ಅವ್ರನ್ನ ನಾನು ಯಾವತ್ತೂ ಮೀಟೇ ಆಗಿಲ್ಲ, ನಾನು ಯಾವತ್ತೂ ಅವ್ರ ಜೊತೆ ಮಾತಾಡಿಲ್ಲ, ನಾನು ಅವ್ರನ್ನ ಫಾಲೋನು ಮಾಡಲ್ಲ. ಮೊದಲನೇ ವಿಷಯ ಇದು. ಎರಡನೇ ವಿಷಯ ಏನಂದ್ರೆ, ಯಾವುದೇ ಒಂದು ಹೆಣ್ಣಿನ ಬಗ್ಗೆ ಯಾರೋ ಒಬ್ರು ಟಿವಿಲ್ ಬಂದು ನಾನು ಕೇಳಿಸ್ಕೊತಾ ಇದ್ದೀನಿ, ಅವ್ರು ಬೈತಾ ಇದ್ದಾರೆ, ಏನೇನು ಹೇಳ್ತಾ ಇದ್ದಾರೆ ಅವ್ರಿಗೆ, ಅವ್ರು ನನ್ನ ಅಕ್ಕ ತಂಗಿನೂ ಆಗಿರ್ಬೋದು, ನೀವು ಆಗಿರ್ಬೋದು, ಯಾರಾದ್ರೂ ಸಭ್ಯ ಸಮಾಜದಲ್ಲಿ ಯಾರೋ ಒಬ್ರಿಗೆ ಈ ತರ ಹೇಳಿದ್ರೆ
ನಾನು ರಿಪೀಟ್ ಮಾಡೋದಿಲ್ಲ, ಯಾಕೆಂದ್ರೆ ತುಂಬಾ ಕೆಟ್ಟ ಮಾತುಗಳನ್ನೆಲ್ಲ ಅಂದಿದ್ರು ಅವ್ರಿಗೆ. ಸೊ ಬೇಡ ಅದು. ಆಸ್ ಎ ಮ್ಯಾನ್, ಒಬ್ಬ ಗಂಡ ಆಗಿರೋದ್ರಿಂದ, ಒಬ್ಬ ಮನುಷ್ಯ ಆಗಿರೋದ್ರಿಂದ ನನ್ನ ಜವಾಬ್ದಾರಿ ಏನು ಅಂತಂದ್ರೆ, ನಾನು ಎಲ್ಲಿ ಒಂದು ಹೆಣ್ಣಿಗೆ ಅವಮಾನ ಆಗ್ತಾ ಇದೆಯೋ ಅಲ್ಲಿ ನಾನು ನಿಂತ್ಕೋಬೇಕಾಗತ್ತೆ ಅಲ್ವಾ? ಒಂದ್ ಮಾತು ಹೇಳ್ತೀನಿ. ರಾಧೇಮಾ ಬಗ್ಗೆ ನನ್ಗೇನ್ ಗೊತ್ತಿದ್ಯಾ ಅದನ್ನ ಹೇಳ್ತೀನಿ. ಹೇಳಿ. ನೀವು ಅವ್ರನ್ನ ಭೇಟಿ ಮಾಡದೇ ಇದ್ದಿದ್ದು ಒಳ್ಳೇದೇ ಆಯ್ತು. ಅವ್ರನ್ನ ಯಾರು ಭೇಟಿ ಮಾಡ್ತಿದ್ರು ಅವ್ರನ್ನ ಕಂಟ್ರೋಲ್ ಇದನ್ನ ನನಗೆ ಒಬ್ರು ಸಿಂಗರೇ ಹೇಳಿದ್ದು. ನೋಡಿ, ಇದು ಅವರ ರೀತಿ ಇರ್ಬೋದು, ಏನೇ ಮಾಡೋದ್ರದ್ದು. ಆದ್ರೆ ಅದ್ರ ಮೇಲೆ ನಾನು ಕಮೆಂಟ್ ಮಾಡೋದಿಲ್ಲ, ನನಗೆ ಅದ್ರ ಮೇಲೆ ಹಕ್ಕಿಲ್ಲ. ಆಮೇಲೆ ನಾನು ನನಗೇನು ಇಷ್ಟ ಇಲ್ಲ ಅವ್ರ ಬಗ್ಗೆ ಮಾತಾಡೋದಿಕ್ಕೆ. ಇವಾಗ ನಾನ್ ಹೇಳ್ತಾ ಇರೋದೇನಂತಂದ್ರೆ, ಯಾರಾದ್ರೂ ಒಂದು ಹೆಣ್ಣನ್ನ ತಿರಸ್ಕಾರ ಮಾಡ್ತಿದ್ದಾರೆ ಅಂತಂದ್ರೆ, ನೀನ್ ಈ ಬಟ್ಟೆ ಹಾಕೊಂಡಿದ್ಯಾ, ಆ ಬಟ್ಟೆ ಹಾಕೊಂಡಿದ್ಯಾ ಅಂತ ಬಟ್ಟೆಗಳ ವಿಷಯಕ್ಕೆ ಒಂದ್ ಹೆಣ್ಣನ್ನ ತಿರಸ್ಕರಿಸ್ತೀರ ನೀವು? ಯಾವ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀರಾ ನೀವೆಲ್ಲ? ಇವಾಗ ಒಂದು ಹುಡುಗಿ ಬಟ್ಟೆಗಳ ಕಾರಣದಿಂದ ಸ್ಪಿರಿಚುವಲ್ ಏನ್ ಹೇಳ್ತೀವಿ ನಾವು, ಪ್ರೂವ್ ಆಗೋದ್ರೆ, ಅಂದ್ರೆ ಇವಾಗ ಈ ಹುಡುಗಿ ಜಾಸ್ತಿ ಬಟ್ಟೆ ಹಾಕೊಂಡಿದ್ದಾಳೆ, ಹಂಗಾಗಿ ಇವಳು ದೇವಿ ಅಂತ, ಮತ್ತೆ ಇವಳು ಕಮ್ಮಿ ಬಟ್ಟೆ ಹಾಕೊಂಡಿದ್ದಾಳೆ, ಸೊ ಇವಳು ದೇವಿ ಅಲ್ಲ ಅಂತ, ಇದು ತಪ್ಪಾಗತ್ತೆ ಅಲ್ವಾ? ನೀವು ಪ್ರಪಂಚನ ಈ ರೀತಿಯಾಗಿ ಜಡ್ಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನ್ ಹೇಳಿದೇನು ಅಂತಂದ್ರೆ, ನಾನು ಅದರಲ್ಲಿ ತುಂಬಾ ಪ್ರೌಡಾಗಿ ಹೇಳಿದ್ದೆ, ನಾವು ಒಂದು ಇಂಥ ದೇಶದಿಂದ, ಒಂದು ಕಲ್ಚರಿಂದ ಬಂದಿದೀವಿ. ಇಲ್ಲಿ ನಮ್ಮ ದೇವಿ ದೇವರುಗಳು, ನಾವ್ ಯಾರನ್ನ ಪೂಜಿಸ್ತಾ ಇದೀವೋ ಅದ್ರಲ್ಲೂ ನಾವು ಎಷ್ಟು ಓಪನ್ ಮೈಂಡೆಡ್ ಆಗಿದೀವಿ ಅಂದ್ರೆ, ನಾನು ಇದನ್ನ ಹೊಗಳ್ತಾ ಇದ್ದೀನಿ ನಮ್ಮ ಈ ದೇಶದ ಬಗ್ಗೆ, ನಮ್ಮ ಕಲ್ಚರ್ ಬಗ್ಗೆ. ಇದ್ರಲ್ಲಿ ನಾನು ನಮ್ಮ ಕಲ್ಚರ್ನ ಕೆಳಗಡೆ ಎಲ್ಲಿ ತೋರಿಸ್ತಾ ಇದ್ದೀನಿ. ಆದ್ರೆ ಜನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅಂದ್ರೆ ಎಷ್ಟು ಸ್ಟ್ರಾಂಗ್ ಫೋರ್ಸಸ್ ಇದೆ ಅಂತಂದ್ರೆ, ಅಂದ್ರೆ ಈ ವಿಷಯನ ನೀವು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ತಗೊಳ್ಳೋದಿಕ್ಕೆ, ಹೌದಪ್ಪ ಇದು ಸರಿಯಾಗಿ ಹೇಳ್ತಾ ಇದ್ದಾನಲ್ಲ ಅಂತ ನಾವು ಮೇಲ್ ಯೋಚನೆ ಮಾಡ್ಬೇಕು. ಆದ್ರೆ ನಾವು ನ್ಯಾರೋ ಮೈಂಡೆಡ್ ಆಗೋದಿಕ್ಕೆ ಯಾಕೆ ಬಯಸ್ತೀವಿ ಅಂತ. ಇವಾಗ ಇಷ್ಟು ದೊಡ್ಡ ವಿಸ್ತಾರವಾಗಿರೋ ಒಂದು ಕಲ್ಚರ್ ಅವ್ರು ನೀವು ಅಂತಂದ್ಮೇಲೆ ನೀವ್ ಏನಕ್ಕೆ ಈ ತರ ಮಾಡ್ತಿದ್ದೀರಾ ಅಂತ. ನನ್ನ ಅದ್ ಬಿಟ್ರೆ ಬೇರೆ ನೋಡಿ, ಜನರಿಗೆ ಅರ್ಥನೇ ಆಗ್ತಾ ಇದ್ದಾಗ ಅಂತ ವಿಷಯಕ್ಕೆ ನೀವ್ಯಾಕೆ ತಲೆ ಹಾಕ್ತೀರಾ? ಬಿಟ್ಬಿಡಿ. ನಾನು ಇವಾಗ ಆತರ ಆಗಿದ್ರೆ ಸರ್, ಮಹಾತ್ಮ ಗಾಂಧಿ ಅವ್ರು ಗಾಂಧಿ ಆಗ್ತಾ ಇರ್ಲಿಲ್ಲ, ಅಥವಾ ಬುದ್ಧ ಆಗ್ತಾ ಇರ್ಲಿಲ್ಲ, ಮಹಾವೀರ್ ಆಗ್ತಾ ಇರ್ಲಿಲ್ಲ. ನನ್ನ ಪ್ರಕಾರ ಸರ್, ಪ್ರತಿಯೊಬ್ಬ ಮನುಷ್ಯನು ಅವ್ನ್ ಬೆಸ್ಟ್ ನ ಕೊಡ್ಬೇಕಾಗತ್ತೆ. ನಾನೇನು ಅದಾಗ್ಬೇಕು, ಅಲ್ಲಿ ಹೋಗ್ಬೇಕು ಅಂತ ಏನ್ ಹೇಳ್ತಾ ಇಲ್ಲ. ಆದ್ರೆ ನನಗೆ ಪೂರ್ತಿ ಹಕ್ಕಿದೆ, ನನ್ನ ಜವಾಬ್ದಾರಿ. ಅಂದ್ರೆ ಇವಾಗ ಯಾವ್ದು ನಂಗೆ ತಪ್ಪು ಕಾಣಿಸ್ತಾ ಇದ್ರೆ, ಈಗ ನನ್ನನ್ನು ನಾನು ಹೇಗೆ ತಿದ್ಕೋತೀನೋ ಅದೇ ರೀತಿ ಆಚೆ ಸಮಾಜದಲ್ಲಿ ಏನಾದ್ರು ಆಗ್ತಾ ಇದ್ರೆ ನಾನು ಅದನ್ನ ಸ್ವಲ್ಪ ನೋಡ್ಬೇಕಾಗತ್ತೆ. ನಾನ್ ಜಗಳ ಆಡ್ತಾ ಇಲ್ಲ, ನಾನು ಯಾವ್ದೇ ಆಕ್ರಮಿಕ ಅಗ್ರೆಸಿವ್ ಅಲ್ಲ. ಅವ್ರು ಅದನ್ ಮಾಡಿದ್ರು, ನಾವ್ ಇದನ್ ಮಾಡ್ಬೇಕು, ನಾವ್ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಹಂಗಲ್ಲ. ನಾನು ಒಂದು ವಿಷಯನ ಪ್ರಸ್ತುತಪಡಿಸ್ತೀನಿ. ಆ ವಿಷಯದ ಬಗ್ಗೆ ನಿಮ್ಗೆ ಸ್ವಲ್ಪ ಬುದ್ಧಿ ಇದ್ರೆ, ನಾನು ನಿಮಗೆ ಪ್ರಸ್ತುತ ಪಡಿಸಿರೋ ವಿಷಯನ ನೀವು ಅರ್ಥ ಮಾಡ್ಕೋತೀರಾ, ಅದನ್ನ ನೀವು ಒಂದು ಒಳ್ಳೆ ರೀತಿನ ತಗೊಂಡು ಹೋಗ್ತೀರಾ. ಇವಾಗ ನಿಮಗೆ ಬುದ್ಧಿ ಇಲ್ಲ ಅಂತಂದ್ರೆ, ನೀವು ನ್ಯಾರೋ ಮೈಂಡೆಡ್ ಆಗ್ಬೇಕು, ಚಿಕ್ಕ ಮನ್ಸ್ನವರೇ ಆಗ್ಬೇಕು ಅಂತಂದ್ರೆ, ಅವಾಗ ನಿಮ್ಮ ಆ ಕಾರ್ನರ್ ನೀವು, ನಿಮ್ ಕಾರ್ನರ್ ನಾನಲ್ಲ. ಒಂದ್ಸಲ ಅಗ್ನಿಪಥ್ ಸಾಂಗ್ ಹಾಡ್ತೀರಾ? ಅಭಿ ಮುಜ್ಮೆ ಕಹಿ ಹಾಡ್ಬಿಡ್ಲಾ? ಒಂದ್ಸಲ ಈ ಸಾಂಗ್ ನಾನು ಹಾಡ್ಬಿಡ್ಲಾ? अभी मुझ में कहीं बाकी थोड़ी सी है जिंदगी, जगी धड़कन नहीं, जाना जिंदा हूँ मैं तो अभी, कुछ ऐसी लगन इस लम्हे में है, ये लम्हा कहाँ था मेरा, अब है सामने, इसे छू लूं जरा, मर जाऊं या जी लूं जरा, खुशियाँ चूम लूं या रो लूं जरा, मर जाऊं या जी लूं जरा.